ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ಸೈಕಾಲಜಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಡೈಲಿ ಸೈಕಾಲಜಿ ಕ್ಲಾಸನ್ನು ಹಾಕ್ತಾ ಇದ್ದೀನಿ. ದಯಮಾಡಿ ಎಲ್ಲವನ್ನು ನೋಡಿ, ಯಾಕಂದರೆ ಎಲ್ಲವೂ ಇಂಪಾರ್ಟೆಂಟ್ ಟಾಪಿಕ್ಸ್ಗಳೇ ಅದಾವೆ ಸೈಕಾಲಜಿ. ಸೊ ಸೈಕಾಲಜಿಯನ್ನು ನೋಡಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ಬೆಲ್ ಬಟನಿಗೆ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ಬೇಗ ಸಿಗುತ್ತೆ ಅಂತ ಹೇಳ್ತಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದನೇದು, ಸಾಂಸ್ಕೃತಿಕವಾಗಿ ಮತ್ತು ಭಾಷಿಕವಾಗಿ ವೈವಿಧ್ಯಮಯವಾಗಿರುವ ತರಗತಿಯಲ್ಲಿ ವಿದ್ಯಾರ್ಥಿಯೊಬ್ಬ ವಿಶೇಷ ಶಿಕ್ಷಣ ವರ್ಗಕ್ಕೆ ಸೇರುತ್ತಾನೆ ಎಂಬುದನ್ನು ನಿರ್ಧರಿಸುವ ಮೊದಲು ಶಿಕ್ಷಕ ಏನನ್ನು ಪರೀಕ್ಷೆ ಮಾಡಬೇಕಪ್ಪ ಅಂತಂದರೆ, ವಿದ್ಯಾರ್ಥಿಯು ದೌರ್ಬಲ್ಯವನ್ನು ಸಾಕ್ಷೀಕರಿಸಲು ಆತ ಅಥವಾ ಆಕೆಯ ಮಾತೃಭಾಷೆಯ ಕುರಿತು ಮೌಲ್ಯಮಾಪನವನ್ನು ಮೊದಲು ಮಾಡಬೇಕು. ಇದು ಸರಿಯಾದ ಉತ್ತರ. ಕೆಳಗಿನ ಯಾವುದು ಒಂದನ್ನು ಹೊರತುಪಡಿಸಿ ಉಳಿದೆಲ್ಲವುಗಳಿಂದ ಕಲಿಕಾ ನ್ಯೂನತೆ ಉಂಟಾಗ್ತದೆ ಅಂತ ಕೇಳಿದ್ದಾರೆ. ಪಾಲಕರ ಮದ್ಯಪಾನ, ಅದು ಬಿಟ್ಟರೆ ಉಳಿದೆಲ್ಲ ಬುದ್ಧಿಮಾಂದ್ಯತೆ, ಶೈಶವಾವಸ್ಥೆಯಲ್ಲಿ ಮಿದುಳಿಗೆ ಸೋಂಕಾಗುವುದು, ಶಿಕ್ಷಕರ ಬೋಧನಾ ವಿಧಾನ, ಇವೆಲ್ಲ ಕಲಿಕಾ ನ್ಯೂನತೆ ಉಂಟಾಗ್ತದೆ. ಓಕೆ, ಕೆಳಗಿನ ಯಾವ ಒಂದು ಪ್ರಶ್ನೆಯನ್ನು ಹೊರತುಪಡಿಸಿ ಉಳಿದೆಲ್ಲವುಗಳನ್ನು ಸಮಗ್ರ ಶಾಲೆಯೆಂದು ತೋರ್ಪಡಿಸುತ್ತದೆ? ನಾವು ಕಲಿಕೆಗೆ ಪೂರಕವಾದ ಪರಿಸರ ನಿರ್ಮಿಸಲು ಯೋಜಿಸುವಲ್ಲಿ ಅಥವಾ ಒದಗಿಸುವಲ್ಲಿ ತಂಡ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಾವು ವಿಶೇಷ ಮಕ್ಕಳಿಗಾಗಿ ಉತ್ತಮ ಕಾಳಜಿ ವಹಿಸಲು ಅವರನ್ನು ಸಾಮಾನ್ಯ ಮಕ್ಕಳಿಂದ ವ್ಯವಸ್ಥಿತವಾಗಿ ಪ್ರತ್ಯೇಕಗೊಳಿಸಿದ್ದೇವೆಯೇ? ನಾವು ವಿದ್ಯಾರ್ಥಿಗಳ ವೈವಿಧ್ಯಮಯ ಅಗತ್ಯಗಳನ್ನು ಪೂರೈಸಲು ಯೋಗ್ಯ ಉಪಕ್ರಮಗಳನ್ನು ಅಳವಡಿಸಿಕೊಂಡಿದ್ದೇವೆಯೇ? ಎಲ್ಲ ವಿದ್ಯಾರ್ಥಿಗಳು ಕಲಿಯಬಲ್ಲರು ಎಂದು ನಾವು ನಂಬಿದ್ದೇವೆಯೇ? ಈ 4 ನೋಡಿದರೆ ನಮಗೆ 4 ಸರಿನೇ ಅನ್ನಿಸ್ತಾವೆ, ಹೌದಾ? ಬಟ್ ಇದರಲ್ಲಿ ಉತ್ತರ ಯಾವುದಪ್ಪ ಅಂತಂದರೆ ಬಿ ಸರಿಯಾದ ಉತ್ತರ. ಪ್ರತಿಭಾನ್ವಿತ ಮಕ್ಕಳು ವಿಕೇಂದ್ರಿತ ಚಿಂತಕರು, ಬಹಿರ್ಮುಖಿಗಳು, ಅಂತರ್ ಪರಿಶ್ರಮಿಗಳು, ಕೇಂದ್ರೀಕೃತ ಚಿಂತಕರು. ಇವರು ಬಹಿರ್ಮುಖಿಗಳು. ಪ್ರತಿಭಾನ್ವಿತ ಮಕ್ಕಳು ಏನಾಗಿರ್ತಾರೆ? ಬಹಿರ್ಮುಖಿಗಳಾಗಿರ್ತಾರೆ. ಕೆಳಗಿನ ಚಿತ್ರದಲ್ಲಿ ಅಡ್ಡಗೆರೆಗಳಿಂದ ಗುರುತಿಸುವ ಕ್ಷೇತ್ರವು ಸಾಮಾನ್ಯ ವಿತರಣೆಯೊಂದಿಗೆ ಕಂಡುಬರುವ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುತ್ತದೆ. ಇವರು ಕೆಳಗಿನ ಯಾವ ಮಾರ್ಗಕ್ಕೆ ಸೇರುತ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಇವರು ಬಿ 3 ಸಿಗ್ಮಾದ ಮೇಲ್ಪಟ್ಟಣ ಅವರು ಹೊಂದಿರ್ತಾರೆ. ನೆಕ್ಸ್ಟು, ಕೆಳಗಿನ ಭಾಷೆಯನ್ನು ಸಂಪೂರ್ಣಗೊಳಿಸಲು ಕೊಟ್ಟಿರುವ ಯಾವ ಒಂದು ಜೋಡಿಯು ಅತ್ಯಂತ ಸೂಕ್ತ ಆಯ್ಕೆಯಾಗಿದೆ? ಇದು ಸರಿಯಾಗಿ ಪ್ರಿಂಟ್ ಬಂದಿಲ್ಲ ಫೋಟೋ. ಸೊ ಇದನ್ನು ನೆಕ್ಸ್ಟ್ ನಾನು ಡೈರೆಕ್ಟ್ ಆನ್ಸರನ್ನು ಇಲ್ಲಿ ಕೊಡ್ತೀನಿ. 6th ಒನ್ ಈಸ್ ಸಿ, ನೈಜ ಜೀವನದಲ್ಲಿ ಉಪಯುಕ್ತವಾಗಿರುವುದು. ನೆಕ್ಸ್ಟ್, CBSE ಮತ್ತು ಕೇಂದ್ರಿತ ಪ್ರೌಢಶಿಕ್ಷಣ ಮಂಡಳಿ ವಿದ್ಯಾರ್ಥಿಗಳಿಗಾಗಿ ವ್ಯಕ್ತಿಗತ ಕಾರ್ಯಚಟುವಟಿಕೆ ನೀಡುವ ಬದಲಾಗಿ ಸಮೂಹ ಚಟುವಟಿಕೆಗಳನ್ನು ನಿಗದಿಪಡಿಸಿದೆ. ಈ ಯೋಜನೆಯು ಹಿಂದಿರುವ ಉದ್ದೇಶ ಏನು ಅಂತ ಕೇಳ್ತಾರೆ. ಈ ಯೋಜನೆ ಹಿಂದಿರುವ ಉದ್ದೇಶ ಏನಾಗ್ತದಪ್ಪ ಅಂತಂದರೆ, 4th ಒನ್, ವೈಯಕ್ತಿಕ ಸ್ಪರ್ಧೆಯಿಂದ ಉದ್ಭವವಾಗುವ ಋಣಾತ್ಮಕ ಭಾವನಾತ್ಮಕ ಪ್ರಕ್ರಿಯೆಗಳು ಕಲಿಕೆಯಲ್ಲಿಯೂ ಸಾಮಾನ್ಯೀಕರಿಸಿಕೊಳ್ಳುವುದನ್ನು ನಿವಾರಿಸುವುದು. ಮಕ್ಕಳು ಸಿನಿಮಾದಲ್ಲಿ ನೋಡುವ ಕ್ರೌರ್ಯ, ಹಿಂಸಾತ್ಮಕ ವರ್ತನೆಗಳನ್ನು ಕಲಿಯಬಹುದು. ಈ ನಿರ್ಣಯವನ್ನು ಕೆಳಗಿನ ಯಾವ ಮನೋವಿಜ್ಞಾನಿ ಅಧ್ಯಯನವನ್ನು ಆಧರಿಸಿ ಕೈಗೊಳ್ಳಬಹುದಾಗಿದೆ? ನಾವು ಇಲ್ಲಿ ಆಲ್ಫ್ರೆಡ್ ಬಂಡೂರಾ. ವಿದ್ಯಾರ್ಥಿಗಳು ಸೌಂದರ್ಯ ಪ್ರದರ್ಶನ ಮತ್ತು ಅವಲೋಕಿಸಿ ಅದರ ರೂಪದರ್ಶನಗಳನ್ನು ಅನುಸರಿಸಲು ಯತ್ನಿಸುತ್ತಾರೆ. ಈ ವಿಧದ ಅನುಕರಣೆಯನ್ನು ಹೀಗೆ ಕರೆಯಬಹುದು. ಏನಂತ ಕರೀಬಹುದು? ನಾವಿಲ್ಲಿ ಸಾಮಾಜಿಕ ಕಲಿಕೆ ಅಂತ ಕರೀಬಹುದು. ಒಂದು ವೇಳೆ ವಿದ್ಯಾರ್ಥಿಗಳು ಪಾಠ ನಡೆಯುತ್ತಿರುವ ಮೇಲಿಂದ ಮೇಲೆ ತಪ್ಪುಗಳನ್ನು ಎಸಗುತ್ತಿದ್ದರೆ ಈ ಶಿಕ್ಷಕರು ಏನು ಮಾಡಬೇಕಪ್ಪ? ಇಲ್ಲಿ ಬೋಧನಾ ವಿಧಾನದಲ್ಲಿ, ಕಾರ್ಯಗಳಲ್ಲಿ, ವೇಳಾಪಟ್ಟಿ ಅಥವಾ ಆಸನ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಮಾಡಬಹುದು. ಅದನ್ನು ಯೂಶ್ವಲಿ ಮಾಡ್ತಾರೆ ಟೀಚರ್ಸ್. ಸೊ ಬರುತ್ತಿರುವ ಪರೀಕ್ಷೆಯ ಕುರಿತು ಆತಂಕ ನಿರ್ವಹಿಸುವ ಕುರಿತು ಕೆಳಗೆ ಕೊಟ್ಟ ಯಾವುದನ್ನು ಹೊರತುಪಡಿಸಿ ಉಳಿದವುಗಳನ್ನು ಒಂದು ತಂತ್ರಗಳಾಗಿವೆ ಅಂತ ಕೇಳ್ತಾರೆ. ಇಲ್ಲಿ ತಂತ್ರ ಯಾವುದು ಆಗ್ತದಪ್ಪ ಅಂತಂದರೆ, ಒಂದನೇದು ಫಲಿತಾಂಶದ ಬಗ್ಗೆ ಅತೀವವಾಗಿ ಯೋಚಿಸುವುದು. ಬ್ಲೂಮ್ರವರ ವರ್ಗೀಕರಣವು ಕೆಳಗಿನ ಯಾವುದರ ಶ್ರೇಣೀಕೃತ ಸಂಘಟನೆಯಾಗಿದೆ? ಸಾಧಿಸಬೇಕಾದ ಗುರಿಗಳು.
ಎ, ಬಿ ಮತ್ತು ಸಿ ಎಂಬ 3 ವಿದ್ಯಾರ್ಥಿಗಳು ಇಂಗ್ಲಿಷ್ ಅಭ್ಯಸಿಸುತ್ತಾರೆ. ಎಯು ಅದನ್ನು ಆಸಕ್ತಿದಾಯಕವೆಂದು, ಭವಿಷ್ಯದಲ್ಲಿ ತುಂಬ ಉಪಯುಕ್ತವೆಂದು ಯೋಚಿಸುತ್ತಾರೆ. ಬಿಯು ಪ್ರಥಮ ರ್ಯಾಂಕ್ ಗಳಿಸುವ ಬೇಡಿಕೆ ಇಂಗ್ಲಿಷನ್ನೇ ಅಭ್ಯಸಿಸುತ್ತಾಳೆ. ಸಿಯು ಪ್ರಾಥಮಿಕವಾಗಿ ಇಂಗ್ಲಿಷ್ನಲ್ಲಿ ಉತ್ತೀರ್ಣಗೊಳ್ಳಬೇಕೆಂದು ಅಭ್ಯಸಿಸುತ್ತಾಳೆ. ಎ, ಬಿ ಮತ್ತು ಸಿಯ ಗುರಿಗಳು ಅನುಕ್ರಮವಾಗಿ ಹೇಳಿ ಅಂತ ಕೇಳ್ತಾರೆ. ಎ, ಬಿ ಮತ್ತು ಸಿಯ ಗುರಿಗಳು ಏನಾಗ್ತವೆ ಇಲ್ಲಿ? ಪ್ರಭುತ್ವ ಸಾಧನೆ, ಸಾಧನಾ ಪಲಾಯನ. ತನ್ನ ಸುರಕ್ಷತಾ ಅಗತ್ಯಗಳನ್ನು ಮೀರಿ ಕ್ಯಾಪ್ಟನ್ ಕಾರ್ಗಿಲ್ ಯುದ್ಧದಲ್ಲಿ ತನ್ನ ದೇಹ ರಕ್ಷಣೆಗಾಗಿ ಹೋರಾಡಿ ಸಾವನ್ನಪ್ಪಿದರು. ಈ ನಿಟ್ಟಿನಲ್ಲಿ ಅವರು ಮಾಡಿದ್ದು ಏನಪ್ಪಾ ಅಂತಂದರೆ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದರು. ಕೆಳಗಿನ ಯಾವ ಸಂದರ್ಭದಲ್ಲಿ ಅನುಬಂಧಿತ ಅನುಕ್ರಿಯೆಯೊಂದರ ಪ್ರಾಯೋಗಿಕ ಅಳಿವು ಕಷ್ಟಕರವಾಗಿದೆ? ಇಲ್ಲಿ ನಿರಂತರ ಪುನರ್ಬಲನ ನೀಡಿದಾಗ. ಪ್ರಭುತ್ವ ಕಲಿಕೆಯನ್ನು ಕೆಳಗಿನ ಯಾವ ಉಪಕ್ರಮದಿಂದ ಪ್ರೋತ್ಸಾಹಿಸಬಹುದು? ಪ್ರಭುತ್ವ ಕಲಿಕೆಯನ್ನು ಎದರಿಂದ ಪ್ರೋತ್ಸಾಹಿಸಬಹುದು? ನಾವು ವಿದ್ಯಾರ್ಥಿಗಳ ವೈಯಕ್ತಿಕ ಪ್ರಯತ್ನಕ್ಕೆ ಒತ್ತು ನೀಡುವುದರ ಮುಖಾಂತರ ಪ್ರೋತ್ಸಾಹಿಸಬಹುದು. ಕೆಳಗಿನ ಯಾವುದರ ಸಹಿತವಾಗಿ ಹೊಂದಿಕೆಯಾಗಿದೆ? ಇದರಿಂದ ಹೊಂದಿಕೆಯಾಗಿದೆ ಅಂತ ಕೇಳ್ತಾರೆ ಇಲ್ಲಿ. 3 ಸಾಮಾಜಿಕ ವಿಕಾಸ ಮತ್ತು ಪರಿಹಾರ. ಕೆಳಗಿನ ಯಾವ ಒಂದು ಲಕ್ಷಣವನ್ನು ಹೊರತುಪಡಿಸಿ ಉಳಿದೆಲ್ಲ ಲಕ್ಷಣವು ಒಂದು ಮಗು ಸಂವೇಗಗೊಳ್ಳಲು ಮತ್ತು ಸಾಮಾಜಿಕವಾಗಿ ತರಗತಿಗೆ ಹೊಂದಿಕೊಳ್ಳುವುದರ ಒಂದು ಸೂಚನೆಯಾಗಿದೆ? ಹೊಂದಿಕೊಂಡಿದ್ದರ ಸೂಚನೆಯಾಗಿದೆ ಅಂತ ಕೇಳ್ತಾರೆ ಇಲ್ಲಿ ಉತ್ತರ ತನ್ನ ಸಹವರ್ತಿಗಳನ್ನು ಸ್ಪರ್ಧಿಸುವುದರ ಮೇಲೆ ಸ್ಥಿರವಾಗಿ ತನ್ನ ಗಮನವನ್ನು ಕೆಳಗಿನ ಯಾವ ಹೇಳಿಕೆ ಮಗುವಿನ ವಿಕಾಸದಲ್ಲಿ ಪರಿಸರ ಪಾತ್ರದ ಕುರಿತು ಬೆಂಬಲಿಸುತ್ತದೆ? ಕಳೆದ ಕೆಲವು ದಶಕಗಳಿಂದ ನಡೆದ ಅಧ್ಯಯನಗಳಲ್ಲಿ ಮಕ್ಕಳ ಬುದ್ಧಿಮತ್ತೆ ಪರೀಕ್ಷೆಗಳು ಸರಾಸರಿ ಸಾಧನೆಯಲ್ಲಿ ಏರಿಕೆಯಾಗುತ್ತವೆ. ಸಾಮಾಜಿಕರಣವು ಸಾಂಸ್ಕೃತಿಕ ವರ್ಗಾವಣೆ ಹಾಗೂ ಡ್ಯಾಶ್ ಅನ್ನು ಒಳಗೊಂಡಿದೆ. ಸಾಮಾಜಿಕರಣ ಸಾಂಸ್ಕೃತಿಕ ವರ್ಗಾವಣೆ ಮತ್ತು ವೈಯಕ್ತಿಕ ವ್ಯಕ್ತಿತ್ವ ವಿಕಾಸವನ್ನು ಒಳಗೊಂಡಿದೆ. ಶಿಕ್ಷಕ ಒಬ್ಬ ಒಂದು ತರಗತಿಯ 2 ಗಾಜಿನ ಲೋಟಗಳಲ್ಲಿ ಸಮಾನ ಪ್ರಮಾಣದ ಹಣ್ಣಿನ ರಸ ಇರುವುದನ್ನು ವಿದ್ಯಾರ್ಥಿಗಳಿಗೆ ತೋರಿಸಿ, ಒಂದು ಎತ್ತರ ಇರುವ, ಅಗಲ ಕಡಿಮೆ ಇರುವ, ಇನ್ನೊಂದು ಹೆಚ್ಚಿರುವ 2 ಪ್ರತ್ಯೇಕ ಲೋಟಗಳಲ್ಲಿ ಹಣ್ಣಿನ ರಸವನ್ನು ವರ್ಗಾಯಿಸುತ್ತಾಳೆ. ಅನಂತರ ಆ ಲೋಟವನ್ನು ಹಣ್ಣಿನ ರಸ ಪ್ರಮಾಣ ಹೆಚ್ಚಾಗಿದೆ ಗುರುತಿಸಿ ಅಂತ ಹೇಳುತ್ತಾಳೆ. ಆಗ ಮಕ್ಕಳು ಎತ್ತರವಾಗಿರುವ ಲೋಟದಲ್ಲಿ ಹಣ್ಣಿನ ರಸ ಹೆಚ್ಚಿದೆ ಎನ್ನುವರು. ಇಲ್ಲಿ ಈ ಶಿಕ್ಷಕಿಯ ವಿದ್ಯಾರ್ಥಿಗಳು ಸೂಕ್ತವಾಗಿ ವ್ಯವಹರಿಸುವ ಕೆಳಗಿನ ಯಾವ ಸಮಸ್ಯೆಯನ್ನು ಅವರು ಹೊಂದಿದ್ದಾರೆ? ವಿದ್ಯಾರ್ಥಿಗಳು ಯಾವ ಸಮಸ್ಯೆಯನ್ನು ಹೊಂದಿದ್ದಾರೆ? ಇಲ್ಲಿ ಸ್ಥಳಾವಕಾಶದ ಸಮಸ್ಯೆ. ಕರ್ನಲ್ ಸಿಂಗ್ ಕಾನೂನಿನ ಹಾಗೂ ಪರಿಣಾಮದ ಅರಿವು ಹೊರತಾಗಿಯೂ ಆತ ತನ್ನ ವರ್ಗಾಯಿಸುತ್ತಿಲ್ಲ. ಉಪಯೋಗವಿಲ್ಲದ ಅಣೆಕಟ್ಟು ಕಟ್ಟಿದರೂ ಯಾವ ಬುದ್ಧಿಶಕ್ತಿ ಸಿದ್ಧಾಂತವು ಬುದ್ಧಿಶಕ್ತಿಯ ಮಾನಸಿಕ ಪ್ರಕ್ರಿಯೆಯನ್ನು ಒಳಗೊಂಡಿದೆ ಮತ್ತು ಬುದ್ಧಿಶಕ್ತಿಯ ಬಹುರೂಪತೆ ಪಡೆದುಕೊಳ್ಳುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ? ಸ್ಟೇನ್ಬರ್ಗ್ ಬುದ್ಧಿಶಕ್ತಿಯ ತ್ರಿಶ್ರೇಣಿ ಸಿದ್ಧಾಂತ. ಕೆಳಗಿನ ಯಾವುದು ಬುದ್ಧಿಶಕ್ತಿಯ ಬಹುಕರಾಂಕಾಂಶ ಸಿದ್ಧಾಂತದ ಟೀಕೆಯಾಗಿದೆ? ಬಹುಮುಖಿ ಸಿದ್ಧಾಂತ. ಬುದ್ಧಿಶಕ್ತಿ ಸಮಗ್ರ ಸಾಮರ್ಥ್ಯವೊಂದರ ಪ್ರತಿಭೆಗಳು ಮಾತ್ರ. ಕೆಳಗಿನ ಕೊಟ್ಟ ಯಾವ ಜೋಡಿಯು ಕನಿಷ್ಠ ಸರಿ ಹೊಂದಾಣಿಕೆ ಎನ್ನಿಸುತ್ತದೆ? ಭಾಷೆ, ಆಲೋಚನೆ ಪ್ರಾಥಮಿಕವಾಗಿ 2 ಭಿನ್ನ ಚಟುವಟಿಕೆಗಳು. ವ್ಯಾಗೋಟ್ಸ್ಕಿ ಅವರದು. ಜೈವಿಕ ನೀಡಿಕೆಯೊಂದಲ್ಲದ ಸಾಮಾಜಿಕ ನೀಡಲ್ಪಟ್ಟ ಪಾತ್ರಗಳಿಂದಾಗಿ ಕಂಡುಬರುವ ಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯುವರು? ಲಿಂಗ ಆಧಾರಿತ ಪಾತ್ರದ ಸ್ಟೀರಿಯೋಟೈಪ್ ಎನ್ನುವರು. ಕಲಿಕೆಯನ್ನು ಗರಿಷ್ಠಗೊಳಿಸಲು ಕೆಳಗಿನ ಅತ್ಯಂತ ಸೂಕ್ತವಾಗಿದೆ? ಶಿಕ್ಷಕರು ತನ್ನ ಜ್ಞಾನಾತ್ಮಕ ಶೈಲಿ ಮತ್ತು ವಿದ್ಯಾರ್ಥಿಗಳ ಜ್ಞಾನಾತ್ಮಕ ಶೈಲಿಯನ್ನು ಗುರುತಿಸುವುದು. ಕೆಳಗಿನ ಯಾವ ಒಂದು ಅಂಶವನ್ನು ಹೊರತುಪಡಿಸಿ ಉಳಿದೆಲ್ಲ ಅಂಶಗಳು ಕಲಿಕೆಯನ್ನು ಮೌಲ್ಯಮಾಪನವಾಗಿಸುತ್ತವೆ? ಆಂತರಿಕ ಪುನರ್ಬಲನ. ಅಡುಗೆ ಭಟ್ಟನೊಬ್ಬ ಅಡುಗೆ ಮಾಡುತ್ತಿರುವಾಗಲೇ ಅಡುಗೆ ರುಚಿ ನೋಡುತ್ತಾನೆ.
ಇದು ಕೆಳಗಿನ ಯಾವ ರೀತಿಯ ಕ್ರಿಯೆ ಇದು ಕಲಿಕೆಯ ಮೌಲ್ಯಮಾಪನ. ಕಲಿತಾ ಇದ್ದಾನೆ ಅವನು. ವಿಭೇದಾತ್ಮಕ ಬೋಧನೆಯು ಏನಾಗ್ತದೆ ಇಲ್ಲಿ? ವಿಭೇದಾತ್ಮಕ ಬೋಧನೆ ಇದ್ದಿದ್ದು ವಿದ್ಯಾರ್ಥಿಗಳ ಅಗತ್ಯಗಳನ್ನು ಪೂರೈಸಲು ವೈವಿಧ್ಯಮಯ ಗುಂಪು ಮಾಡುವಿಕೆಯನ್ನು ಬಳಸಿಕೊಳ್ಳುವುದು. ಹೌದಾ? ಇದಿಷ್ಟು ಸೈಕಾಲಜಿ ಕ್ವಶನ್ಸ್. ಇವು ಒಂದು ಸ್ವಲ್ಪ ಲಿಟಲ್ ಪ್ರಾಬ್ಲಮ್ ಆಯಿತು ಈ ವಿಡಿಯೋದಲ್ಲಿ. ಸೊ ಮುಂದಿನ ವಿಡಿಯೋದಲ್ಲಿ ಕರೆಕ್ಟಾಗಿ ನಾನು ತರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ನೋಡಿ. ಹೌದಾ? ನಾವು ಸೈಕಾಲಜಿಯನ್ನು ಕ್ಲಿಕ್ ಮಾಡಬೇಕಾದ್ರೆ ಅಪ್ಲೈಡ್ ಕ್ವಶನ್ಸನ್ನು ನೋಡಬೇಕಾಗುತ್ತೆ. ಅದರ ಜೊತೆಗೆ MCQ ಕ್ವಶನ್ಸ್ಗಳಿಂದ ಮಾತ್ರ ನಾವು ಸೈಕಾಲಜಿಯನ್ನು ಕ್ಲಿಕ್ ಮಾಡಲಿಕ್ಕೆ ಸಾಧ್ಯ. ಸೊ ಥೆರಾಟಿಕಲಿ ಸಾಧ್ಯವೇ ಇಲ್ಲ ಸೈಕಾಲಜಿ ಪಾಸ್ ಆಗಲಿಕ್ಕೆ. ಸೊ ಅಂತ ಹೇಳ್ತಾ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ನೆಕ್ಸ್ಟ್ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ.